ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ, ಈ ದಿನ ಶ್ರಾವಣ ಮಾಸದ ಮಂಗಳವಾರ, ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ನಿಂದಾಳೆ ಅಂತ ಮಂಗಳಕರವಾದ ವಾತಾವರಣದಲ್ಲಿ ಆ ಮಹಾಗೌರಿಯನ್ನು ನಾವೆಲ್ಲರೂ ಸ್ವಾಗತ ಮಾಡ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಶುಭ ದಿನದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾಗಿರುವಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇದೆ. ಹೆಣ್ಣು ಮಕ್ಕಳು ಅಂತಂದರೆ ಒಡವೆ, ವಸ್ತ್ರ, ಅಲಂಕಾರಕ್ಕೆ ಆದ್ಯತೆಯನ್ನು ಕೊಡುವಂಥವ್ರು, ಹರಿದ್ರ ಕುಂಕುಮ ಶೋಭಿತರಾಗಿರ್ತಕ್ಕಂಥವ್ರು ಅಂತ. ಹಾಗೆ ಹೂವು, ಬಂಗಾರದ ಒಡವೆಗಳು ಮತ್ತು ಬಳೆಗಳು, ಇದು ಎಲ್ಲ ಹೆಣ್ಣು ಮಕ್ಕಳು ಕೂಡ ಆಸೆ ಪಡುವಂತಹದ್ದೇ ಇರುತ್ತೆ. ಅದಕ್ಕೆ ಮಂಗಳ ದ್ರವ್ಯಗಳು ಅಂತ ಹೇಳ್ತಾರೆ. ಮನೆಯಲ್ಲಿ ಸಾಕಷ್ಟು ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಹೇಗಾದರೂ ಮಾಡಿ ಒಡವೆ ವಸ್ತ್ರಗಳನ್ನು ತಗೊಳ್ಬೇಕು ಅಂತ ಆಸೆ ಪಡುವಂಥದ್ದೇ ಇರುತ್ತೆ, ಸಹಜವಾಗಿರುತ್ತೆ. ಒಡವೆಗಳನ್ನು ತಗೊಳ್ತೀರಿ, ಒಡವೆಗಳನ್ನು ತಗೊಂಡು ಮನೆಯಲ್ಲಿ ಇಟ್ಕೊಂಡಿರ್ತೀರಿ. ಮನೆಯಲ್ಲಿ ಇಟ್ಕೊಂಡಾಗ ಏನೋ ಒಂದು ಕಷ್ಟ ಬರುತ್ತೆ, ತೊಗೊಂಡು ಹೋಗೋಣ ಇಟ್ಬಿಡ್ತೀರಿ. ಇನ್ನು ಕೆಲವರಿಗೆ ಒಡವೆ ತೊಗೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರೂ ಕೂಡ ಒಡವೆ ತೊಗೊಳೋದಕ್ಕೆ ಆಗೋದಿಲ್ಲ. ನಾವೆಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ, ನಾವೆಲ್ಲಿಂದ ಒಡವೆ ತೊಗೊಳೋದು, ಏನು ಮಾಡೋದು ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇರ್ತೀವಿ. ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಡವೆ ತೊಗೊಂಡ ಮೇಲೆ ಅದನ್ನು ತೊಗೊಂಡು ಹೋಗಿ ಅಡ ಹಿಡ್ದಿರೇ ಇರೋ ಹಾಗೆ ಏನು ಮಾಡಬೇಕು, ಒಂದು ವೇಳೆ ಅಡ ಇಟ್ಟಿದ್ದರೆ ಅದನ್ನು ಬಿಡಿಸ್ಕೊಂಡು ಬರೋದಕ್ಕೆ ಏನು ಮಾಡಬೇಕು ಅಂತ ಸಾಕಷ್ಟು ಸಲ ಹೇಳಿದ್ದೀನಿ. ಹಾಗೆ ಒಡವೆ ಮನೆಯಿಂದ ಆಚೆ ಹೋಗದಿರೇ ಇರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದೀನಿ. ಇನ್ನೂ ಒಂದು ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ಮನೆಯಲ್ಲಿ ನೀವು ಮಾಡುವಂತಹ ಒಂದು ಸುಲಭ ಉಪಾಯಗಳನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮಂಗಳ ಗೌರಿಯ ಕೃಪಾಶೀರ್ವಾದದಿಂದ ನಿಮ್ಮ ಮನೆಯಲ್ಲೆಲ್ಲರ ಮನೆಯಲ್ಲೂ ಕೂಡ ಧನ, ಕನಕ, ವಸ್ತು, ವಾಹನಾದಿಗಳ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಒಡವೆ ಅಂಗಡಿಗೆ ಹೋಗ್ತೀರಿ. ಒಡವೆ ಅಂಗಡಿಗೆ ಹೋದಾಗ ಜನರಲ್ಲಾಗಿ ಏನು ಮಾಡ್ತೀರಿ, ತೆಗೆದು ಹಾಕ್ಕೊಳ್ತೀರಿ. ಆ ಒಡವೆ ಅಂಗಡಿಯಲ್ಲಿ ಏನಾಗಿರುತ್ತೆ, ಯಾರ್ಯಾರು ಎಲ್ಲರೂ ಸ್ಪರ್ಶ ಮಾಡಿರ್ತಾರೆ, ಅವರೇನು ನಮ್ಮ ಒಬ್ಬರಿಗೆ ತೋರಿಸ್ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು 1,00,000 ಜನ ಬಂದರೆ 1,00,000 ಜನನೂ ಆ ಒಡವೆ ಮುಟ್ಟಿರ್ತಾರೆ. ಮುಟ್ಟಿರೋರೆಲ್ಲ ಈ ಒಡವೆ ಮುಟ್ಟಿದ್ದನ್ನು ಹಾಗೆ ತೊಗೊಂಡ್ಬಿಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅದರಲ್ಲಿ ಯಾರ್ಯಾರ ಕೈಗುಣ ಹೇಗೆ ನಡೆದಿರುತ್ತೋ, ಯಾರ್ಯಾರ ಸಮಯ ಹೇಗಿರುತ್ತೋ ನಮಗೆ ಗೊತ್ತಿರಲ್ಲ. ಸ್ಪರ್ಶ ಮಾತ್ರದಿಂದಲೇ ಅನೇಕ ವಿಧವಾದ ಪ್ರಾರಬ್ಧ ಕರ್ಮಗಳು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದು ಭಾರತೀಯ ಸಂಸ್ಕೃತಿಯ ಒಂದು ನಂಬಿಕೆ ಕೂಡ. ಅದರಿಂದ ಮೊದಲನೇದಾಗಿ ನಿಮಗೆ ಹೇಳ್ಕೊಡ್ತಾ ಇರೋ ಟಿಪ್ಸು, ಒಡವೆ ಅಂಗಡಿಗೆ ಹೋಗಿದ ತಕ್ಷಣ ಟಕ್ ಅಂತ ತೆಗೆದು ಮೈ ಮೇಲೆ ಹಾಕ್ಕೋಬೇಡಿ. ನಿಮಗೆ ಅಂದ ಚಂದ ಕಾಣುತ್ತಾ ಅಂತ ಹೀಗೆ ಇಟ್ಕೊಂಡು ನೋಡಿದ್ರೂ ಸಾಕು, ತೆಗೆದು ಕೊರಳಿಗೆ ಹಾಕ್ಕೋಬೇಕು ಅಂತಲೇ ಇಲ್ಲ. ಅದು ಸರ ಆಗಲಿ, ಬಳೆ ಆಗಲಿ, ಅಥವಾ ವಾಲೆ ಜುಮುಕೆಗಳಾಗಲಿ, ಮೂಗುತಿಗಳಾಗಲಿ, ಏನೇ ಆಗಲಿ ಅದನ್ನು ಇಟ್ಟು ನೋಡಿಕೊಂಡು ಅಲ್ಲಿ ನೀವು ತೊಗೊಳ್ತೀರಿ ಅನ್ನೋದು ಕನ್ಫರ್ಮ್ ಆದಮೇಲೆ ನಿಮ್ಮ ದೇಹಕ್ಕೆ ಅದನ್ನು ಸ್ಪರ್ಶ ಮಾಡೋದಕ್ಕೆ ಸಾಧ್ಯ ಆಗದಿರೇ ಇರೋ ಹಾಗೆ ಸಾಧ್ಯವಾದಷ್ಟು ದೂರವಾಗಿ ಇಟ್ಕೊಂಡು ನೋಡಿ ಆ ಒಡವೆನ ತೊಗೊಂಡಿದ್ದೀವಿ ಅಂತಾದಮೇಲೆ ಆ ಒಡವೆನ ತೊಗೊಂಡು ಮನೆಗೆ ಬಂದ ತಕ್ಷಣ ತೊಗೊಂಡು ಹೋಗಿ ಬೀರೋನಲ್ಲಿ ಇಡಬೇಡಿ. ಒಂದು ಬಟ್ಲಲ್ಲಿ ಸ್ವಲ್ಪ ಉಪ್ಪನ್ನು ಇಡಿ. ಆ ಉಪ್ಪನ್ನು ಇಟ್ಟು ಈ ಒಡವೆ ಏನು ತಂದಿರ್ತೀರಿ ಬಾಕ್ಸು, ಆ ಒಡವೆ ಬಾಕ್ಸ್ನಿಂದ ಒಡವೆಯನ್ನು ತೆಗೆದು ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೀರಲ್ಲಿ ತೊಳಿರಿ ಅಂತ ಹೇಳಿದ್ದೆ. ಅದಾದ ನಂತರ ಒಂದು ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ತೊಗೊಳ್ಳಿ. ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಆಗಲಿ ಅಥವಾ ಯೆಲ್ಲೋ ಕಲರ್ ಬಟ್ಟೆ ಆಗಲಿ ಇದ್ದರೆ ಅದರ ಒಳಗಡೆ ಈ ಒಡವೆಯನ್ನು ಇಟ್ಟು ಉಪ್ಪಿನ ಮೇಲೆ ಒಂದು 3 ದಿನ ಇಡಿ. ದೇವರ ಕೋಣೆಯಲ್ಲಿ 3 ದಿನ ಉಪ್ಪಿನ ಮೇಲೆ ಆ ಒಡವೆಯನ್ನು ಇಡಿ.
ಆ ಒಡವೆಯ ಗಂಟನ್ನು. ನಿಮಗೆ ಒಡವೆ ಮುದುರ್ಕೊಂಡ್ಬಿಡುತ್ತೆ, ಏನಾದ್ರು ಹಿಂಸೆ ಆಗುತ್ತೆ ಅಂದರೆ ಆ ಬಾಕ್ಸ್ ಏನು ಕೊಟ್ಟಿರ್ತಾರೆ ಆ ಬಾಕ್ಸ್ಗೆ ಎಲ್ಲೋ ಬಟ್ಟೆಯನ್ನು ಕಟ್ಟಿಬಿಟ್ಟು ಉಪ್ಪಿನ ಮೇಲೆ ಇಡಿ. 3 ದಿನ ಆದ ನಂತರ ಇನ್ನು 3 ದಿನ ಆ ದೇವರ ಒಂದು ವಿಗ್ರಹವೋ ಫೋಟೋನೋ ಏನು ನಿಮ್ಮ ಮನೆಯಲ್ಲಿರುತ್ತೋ ಅದಕ್ಕೆ ಹಾಕಿ, ಅದಾದ ನಂತರ ತೊಗೊಂಡು ಹೋಗಿ ನೀವು ಉಪಯೋಗಿಸ್ಕೊಳ್ಳಿ. ದೇವರಿಂದ ತೆಗೆದು ನೀವು ಮೈ ಮೇಲೆ ಹಾಕ್ಕೊಳ್ಳಿ. ಆಗ ದೇವರು ಕೊಟ್ಟಂತಹ ಭಾಗ್ಯ ಅದಾಗಿರುತ್ತೆ, ಅದನ್ನು ನೀವು ಮೈ ಮೇಲೆ ಹಾಕ್ಕೊಳ್ತೀರಿ. ಆವಾಗ ದೇವರ ಕೃಪಾಶೀರ್ವಾದ ಬರುತ್ತೆ. 2ನೇದು, ನೀವು ಏನು ಲಾಕರಲ್ಲಿ ನೀವು ಇಟ್ಕೊಳ್ತೀರಿ ಹಾಗೆ ಆ ಡಬ್ಬಿನ ಇಡಬೇಡಿ. ಆ ಡಬ್ಬಿಗಳನ್ನೆಲ್ಲವನ್ನು ಕೂಡ ಒಂದು ಎಲ್ಲೋ ವಸ್ತ್ರದಲ್ಲಿ ಕಟ್ಟಿಡಿ. ಹಿಂದಿನ ಕಾಲದಲ್ಲಿ ಗಂಟು ಮೂಟೆ ಕಟ್ಕೊಂಡು ಹೋಗು ಅಂತ ಮಾತು ಬರೋದು. ಏನಕ್ಕೆ ಗಂಟು ಮೂಟೆ ಅಂತ ಇದ್ರು ಅಂತಂದರೆ, ಈ ಒಡವೆ ಆಗಲಿ ಅವ್ರ ಮನೇಲಿರೋ ಪಾತ್ರೆ ಸಾಮಾನುಗಳನ್ನಾಗಲಿ ಎಲ್ಲವನ್ನು ಕೂಡ ಗಂಟು ಕಟ್ಟಿ ಇಡ್ತಾಯಿದ್ರು. ಇವತ್ತು ನಮಗೆ ಶೆಲ್ಫುಗಳು ರಾಕೆಗಳು ಬಂದುಬಿಟ್ಟಿದೆ, ಎಲ್ಲ ಹೇಗಂದ್ರೆ ಹಾಗೆ ಇಡ್ತಾ ಇರ್ತೀವಿ. ಈ ಗಂಟನ್ನು ಕಟ್ಟೋದ್ರಿಂದ ಯಾವಾಗಲೂ ನಮ್ಮಲ್ಲಿ ಗಂಟಾಗಿರುತ್ತೆ. 8 ಗಂಟು ಅಂತ ಹೇಳ್ತಾರೆ. ಆ ರೀತಿ ಗಂಟನ್ನು ಕಟ್ಟಿ ಇಡೋದ್ರಿಂದ ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿ ಆಚೆ ಹೋಗೋದಿಲ್ಲ. ಅಯ್ಯೋ, ನಾನು ಇವತ್ತು ಒಡವೆ ಬಿಡಿಸ್ಕೊಂಬಂದ್ಬಿಟ್ಟೆ, ಇವತ್ತು ನಾನು ಮದುವೆಗೆ ಹೋಗಬೇಕು, 3 ದಿನ ಹಾಕೋಬೇಡ ಅಂದರೆ ಹೇಗೆ ಅಂತಂದರೆ, ಅಂತಹ ವಿಪರೀತವಾದ ಎಮರ್ಜೆನ್ಸಿ ಸಂದರ್ಭ ಬಂದಾಗ ಹಾಕ್ಕೊಂಡು ಹೋಗಿ ಮತ್ತೆ ತಂದು ಈ ಪ್ರೊಸೀಜರ್ನ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ. ಸಾಧ್ಯವಾದಷ್ಟು ಅಡ ಇಟ್ಟಿರೋ ಒಡವೆನ ಬಿಡಿಸ್ಕೊಂಡು ಬಂದಮೇಲೆ ನೇರವಾಗಿ ಮೈ ಮೇಲೆ ಹಾಕ್ಕೊಳ್ಬೇಡಿ. ತಂದ ಒಡವೆಗಳನ್ನು ಕೂಡ ನೇರವಾಗಿ ಮೈ ಮೇಲೆ ಹಾಕ್ಕೋಬೇಡಿ. ಹಾಗಾದರೆ ನಾವೇನು ಮಾಡಬೇಕು? ತರೋಂತಹ ಶುಭ ಸಂದರ್ಭಗಳನ್ನು ನೋಡ್ಕೊಳ್ಬೇಕು. ಮಂಗಳವಾರಗಳಲ್ಲಿ, ಬುಧವಾರಗಳಲ್ಲಿ ವಿಶೇಷವಾಗಿ ಒಡವೆಗಳನ್ನು ತೊಗೊಂಡು ಬರುವಂತಹ ಅಭ್ಯಾಸ ಮಾಡಿ. ನಮಗೆ ಶನಿವಾರ ಭಾನುವಾರ ರಜಾ ಅಂತ ಹೇಳ್ತೀವಿ, ಭಾನುವಾರ ಹೋಗ್ತೀವಿ, ತುಂಬ್ತೀವಿ. ಭಾನುವಾರಗಳಲ್ಲಿ ಹೋಗಿ ಒಡವೆಗಳನ್ನು, ಆಭರಣಗಳನ್ನು ತೊಗೊಂಡು ಬಂದುಬಿಡ್ತೀವಿ. ದಗ್ಧವಾರ ಅಂತ ಹೇಳಿ ಕರೀತಾರೆ. ಭಾನುವಾರಗಳನ್ನು ದಗ್ಧವಾರ ಅಂತ ಹೇಳಿ ಕರೀತಾರೆ. ಆ ದಗ್ಧವಾರದಲ್ಲಿ ತಂದಾಗ ಅದು ಯಾವಾಗ ಕೈ ತಪ್ಪು ಹೋಗುತ್ತೋ ಅನ್ನೋದು ನಮಗೆ ಗೊತ್ತಿರಲ್ಲ. ಮಂಗಳವಾರ ಅಂತಂದರೆ ತೆಲುಗಲ್ಲಿ ಹೇಳ್ತಾರೆ, ಮಳ್ಳಿ ತೀಸ್ಕೊಳ್ತಾ ಉಂಟಾವು ಅಂದರೆ ಪದೇ ಪದೇ ನೀನು ತಗೊಳ್ಳೋ ಅಂತಹ ಅನುಗ್ರಹ ಆಗುತ್ತೆ ಮಂಗಳವಾರ ಆದರೆ ಅಂತ. ಬುಧವಾರ ಆದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಗುರುವಾರ ಆದರೆ ಗುರುಗಳ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ತಿಥಿ, ಅಷ್ಟಮಿ ತಿಥಿಗಳಲ್ಲಿ ತಗೊಂಡ್ರೆ ಅಷ್ಟಮಿ ನಷ್ಟಮಿ ಅಂತ ಹೇಳ್ತಾರೆ. ಆದ್ದರಿಂದ ಅಷ್ಟಮಿ ತಿಥಿಗಳಲ್ಲಾಗಲಿ, ಸಂಕ್ರಮಣ ಕಾಲಗಳು ಅಂತ ಹೇಳ್ತಾರೆ, ಸಂಕ್ರಮಣ ಕಾಲಗಳಲ್ಲಾಗಲಿ, ಅಮಾವಾಸ್ಯೆ ಎಂಬತಕ್ಕಂತಹ ಪರ್ವ ಕಾಲಗಳಲ್ಲಾಗಲಿ ಈ ಒಂದು ಒಡವೆಯನ್ನು ತಗೊಳ್ಳಕ್ಕೆ ಹೋಗಬೇಡಿ. ಬೇರೆಯ ಶುಭ ದಿನಗಳು ಯಾವತ್ತು ಅನ್ನೋದನ್ನು ನಿಮ್ಮ ಮನೆಯ ಹತ್ತಿರ ಇರುವಂತಹ ಯಾರಾದರೂ ದೇವಸ್ಥಾನದಲ್ಲಿರುವಂತಹ ಅರ್ಚಕರಿರ್ತಾರೆ, ಅಂಥವ್ರನ್ನಾದರೂ ಕೇಳಬಹುದು. ತಂದ ಮೇಲೆ ಈ ಒಂದು ಪ್ರೊಸೀಜರ್ನ ಮಾಡಿ ನಿಮ್ಮ ಮನೆಯಿಂದ ಗಂಟು ಆಚೆ ಹೋಗುತ್ತಾ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆ ನೀವು ಒಡವೆ ತೊಗೊಳಕ್ಕೆ ಆಗ್ತಾಯಿಲ್ಲ, ನಮಗೇನು ಬಂದರೂ ಖರ್ಚಾಗ್ತಾ ಇದೆ, ನಮಗೆ ಮನೆಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅನ್ನೋರು ಇಲ್ಲಿ ಸಂಪದ್ಭರಿತವಾಗಿ ನಮ್ಮನ್ನು ಅನುಗ್ರಹ ಮಾಡೋದಕ್ಕಾಗಿ ವನದುರ್ಗಾ ಮಾತೆ ವಿಶ್ರಾಂತಿ ತಗೋತಾ ಇರುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ನಿಂಬೆಹಣ್ಣು ದೀಪ ಹಚ್ಚೋದು ಬಹಳ ವಿಶೇಷ. ವನದುರ್ಗಾದೇವಿಗೆ ನಿಂಬೆಹಣ್ಣಿನ ಮಹತ್ವನ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ. 1 ನಿಂಬೆಹಣ್ಣನ್ನು 2 ಭಾಗ ಮಾಡೋದಾಗಲಿ ಅಥವಾ 2 ನಿಂಬೆಹಣ್ಣಿನ 4 ಭಾಗಗಳನ್ನು ತುಪ್ಪದ ದೀಪವೇ ಹಚ್ಚಬೇಕು, ಎಣ್ಣೆಯಿಂದ ಹಚ್ಚಬಾರ್ದು. ತುಪ್ಪದ ದೀಪವನ್ನು ಹಚ್ಚಿ ಇಲ್ಲಿ ವನದುರ್ಗಾದೇವಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಕೈಲಾದ ಅನ್ನ ಮೊಸರು, ಇಲ್ಲಿ ಮೊಸರನ್ನ ಸೇವೆ ನಡೆಯುತ್ತೆ, ಇಲ್ಲಿ ಸೇವೆನಾದರೂ ಮಾಡಿಸಬಹುದು, ಅಥವಾ ನೀವೇ ಮನೆಯಿಂದ ತಂದು ತಾಯಿಗೆ ನೈವೇದ್ಯ ಮಾಡಿಕೊಂಡು ನೀವೇ ಅದನ್ನು ಸ್ವೀಕಾರ ಮಾಡೋದರಿಂದ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಅಲಕ್ಷ್ಮಿ ನಿವಾರಣೆ ಆಗತ್ತೆ ಮತ್ತು ನಿಮಗೆ ಸಕಲ ಸಮೃದ್ಧಿಗಳು ಪ್ರಾಪ್ತವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.